ಬೆಂಗಳೂರಿನ ಡಬಲ್ ಡೆಕ್ಕರ್ ಫ್ಲೈಓವರ್ನ ದುಸ್ಥಿತಿ ಏನಾಗಿದೆ ಅದರೊಂದು ವರದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಂಪಿಂಗ್ ಯಾರ್ಡ್ ಆಗಿ ಈಗ ಪರಿವರ್ತನೆಗೊಂಡಿದೆ ಡಬಲ್ ಡೆಕ್ಕರ್ ಫ್ಲೈಓವರ್. ಹೊಸದಾಗಿ ಉದ್ಘಾಟನೆಗೊಂಡಿರುವಂತಹ ಸಿಲ್ಕ್ ಬೋರ್ಡ್ನ ಫ್ಲೈಓವರ್ ಇದು. ಮನೆಯ ತ್ಯಾಜ್ಯ ಮತ್ತು ಇತರೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಜನ ಹಾಕ್ತಾ ಇದ್ದಾರೆ. ನಮ್ಮ ಜನಕ್ಕೆ ಯಾವತ್ತೂ ಬುದ್ಧಿ ಬರಲ್ಲ ರೀ. ಇವ್ರಿಗೆ ಯಾವ ನೈತಿಕತೆಯೂ ಇಲ್ಲ ಸರ್ಕಾರದ ಬಗ್ಗೆ, ಬಿಬಿಎಂಪಿ ಬಗ್ಗೆ ಮಾತನಾಡಕ್ಕೆ. ಬೆಂಗಳೂರಿನಲ್ಲಿ ಸಮಸ್ಯೆ ಸರಿಪಡಿಸುವಂತೆ ಪೋಸ್ಟ್ ಹಾಕ್ತಾ ಇದ್ದಾರೆ ವಾಹನ ಸವಾರರು. ಹಾಕೋದು ಅಲ್ಲಿರುವಂಥ ಜನನೇ. ಇದಿಷ್ಟೇ ಯಾಕೆ, ಹಲವು ಕಡೆಗಳಲ್ಲಿ ಇದೇ ಹಣೆ ಬರ. ಹೋಗ್ತಾ ಹೋಗ್ತಾ ಬೈಕಿಂದನೇ ಕಸ ಚೆಲ್ಕೊಂಡು ಹೋಗ್ತಾರೆ. ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಡಬಲ್ ಡೆಕ್ಕರ್ ಫ್ಲೈಓವರ್ ಡಂಪಿಂಗ್ ಯಾರ್ಡ್ ಆಗಿ ಬದಲಾವಣೆ ಆಗ್ತಾ ಇದೆ. ಈ ಬಗ್ಗೆ ವಾಹನ ಸವಾರರು ಕೂಡ ಬಿಬಿಎಂಪಿಗೆ ದೂರುಗಳನ್ನು ಕೊಡ್ತಾ ಇದ್ದಾರೆ. ಕಸದ ರಾಶಿ ಫ್ಲೈಓವರ್ ಮೇಲಿದೆ, ಯಾರು ಕೂಡ ಕಸವನ್ನ ಎತ್ತಿಲ್ಲ ಎನ್ನುವಂಥದ್ದು. ಹೇಗಿದೆ ಚಿತ್ರಣ ಅಂತೇಳಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಪಬ್ಲಿಕ್ ಟಿವಿ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ. ಈಗ ಮೂವಿಂಗಲ್ಲಿ ಕಸದ ರಾಶಿ ತೋರಿಸ್ತಾ ಹೋಗ್ತೇವೆ. ನೋಡ್ಬೋದಾಗಿದೆ, ಹೊಸದಾಗಿ ನಿರ್ಮಾಣಗೊಂಡಂತಹ ಇದು ಸಿಲ್ಕ್ ಬೋರ್ಡ್ ಡಬಲ್ ಡೆಕ್ಕರ್ ಫ್ಲೈಓವರ್. ಇದು ಈ ಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ಕಸದ ರಾಶಿ ಬಿದ್ದಿದೆ ಎನ್ನುವಂಥದ್ದು. ರಸ್ತೆಯ ಉದ್ದಕ್ಕೂ ಕೂಡ ಗುಡ್ಡೆಯಷ್ಟು ಕಸದ ರಾಶಿ ಬಿದ್ದಿದೆ. ಇದನ್ನ ತೆಗೆದುಹಾಕುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಪ್ಲಾಸ್ಟಿಕ್, ಪೇಪರು, ವಾಟರ್ ಬಾಟಲು, ಕಸ, ಕಡ್ಡಿ, ಮರದ ಎಲೆಗಳು ಎಲ್ಲವೂ ಕೂಡ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಇರುವಂಥದ್ದು. ಇದು ಒಂದು ರೀತಿ ಡಂಪಿಂಗ್ ಯಾರ್ಡ್ ಆಗಿ ಬದಲಾವಣೆ ಆಗ್ತಾ ಇದೆ. ಈ ಒಂದು ಫ್ಲೈಓವರ್ನ ಉದ್ದಕ್ಕೂ ಕೂಡ ಕಸದ ರಾಶಿಯೇ ಕಾಣಿಸ್ತಾ ಹೋಗ್ತಾ ಇದೆ. ಹೊಸದಾಗಿ ಕೇವಲ ಸುಮಾರು 1.5-2 ತಿಂಗಳು ಆಗಿದೆ ಅಷ್ಟೇ ಇದನ್ನು ಉದ್ಘಾಟನೆ ಮಾಡಿ ಇದನ್ನು ನಿರ್ವಹಣೆ ಮಾಡುವಲ್ಲಿ ಬಿಬಿಎಂಪಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನೀವೇ ನೋಡ್ತಾ ಹೋಗ್ತಾ ಇದ್ದೀರಾ, ನಾವು ಮೂವಿಂಗ್ ಆದಷ್ಟು ಉದ್ದಕ್ಕೂ ಕೂಡ ಕಸದ ರಾಶಿ ಹಾಗೇ ಕಾಣ್ತಾ ಹೋಗ್ತಾ ಇದೆ, ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವಂಥದ್ದು. ಈ ಬಗ್ಗೆ ವಾಹನ ಸವಾರರು 10% ಅಷ್ಟೇ ಬಿಬಿಎಂಪಿಯವ್ರಿಗೆ ಬೈತಿ, 90% ಜನರಿಗೆ ಬೈಯೋದು. ಬುದ್ಧಿ ಇಲ್ಲ. ಈ ಥರ ಕಸ ಎಲ್ಲ ಬಿಸಾಕೊಂಡು ಹೋಗ್ತಿರಲಿಲ್ಲ. ಏನೋ ಅನ್ಸಲ್ವಾ ನಿಮ್ಮ ಮನೇಲಿ ಹಿಂಗೆ ಬಿಸಾಕೊಳ್ಳಿ.